ಒಂದಾದ ಮೇಲೆ ಒಂದರಂತೆ ಬೆಳೆ ನಷ್ಟ, ರೈತರು ಕಂಗಾಲಾಗಿದ್ದಾರೆ. ಅತ್ತ ಈರುಳ್ಳಿ ಲಾಸ್, ಇತ್ತ ಕೈ ಕೊಟ್ಟ ಬಾಳೆ ಬೆಳೆ. ರೈತರ ಗೋಳು ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ. ಒಂದಾದ ಮೇಲೊಂದರಂತೆ ಸಮಸ್ಯೆಗಳು. ಬೆಳೆ ಕೈ ಕೊಡ್ತಾ ಇದೆ, ಸಂಕಷ್ಟಕ್ಕೆ ರೈತರು ತಳ್ಳಲ್ಪಡ್ತಾ ಇದ್ದಾರೆ. ಒಂದು ಕಡೆ ಈರುಳ್ಳಿ ಲಾಸ್ ಆಗಿದೆ, ಮತ್ತೊಂದು ಕಡೆ ಬಾಳೆ ಬೆಳೆ ಸಂಕಷ್ಟದ ಸ್ಥಿತಿಯಲ್ಲಿರುವ ಚಿತ್ರದುರ್ಗದ ಅನ್ನದಾತರು. ಎಕರೆಗಟ್ಟಲೆ ಬಾಳೆ ಬೆಳೆದಿದ್ದ ಮದಕರಿಪುರ ರೈತ ಸಿದ್ದಪ್ಪ ಬಾಳೆಗೆ ದಿಢೀರ್ ಬೆಲೆ ಕುಸಿತಗೊಂಡಿದೆ. ಹಾಗಾಗಿ ಕಂಗಾಲಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಕೆಜಿಗೆ 2 ರೂಪಾಯಿ ಕೇಳ್ತಾ ಇದ್ದಾರಂತೆ ದಲ್ಲಾಳಿಗಳು. ದರ ಕುಸಿತದಿಂದ ಬಾಳೆಗೊನೆ ಜಮೀನಿನಲ್ಲೇ ರೈತ ಬಿಟ್ಟಿದ್ದಾರೆ. ಸರಿಸುಮಾರು 2 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದಂತಹ ಬಾಳೆ ಬೆಳೆ ಮಾರುಕಟ್ಟೆಗೆ ಹೋದರೆ ಬಾಡಿಗೆಯೂ ಸಿಗ್ತಾ ಇಲ್ಲ ಅಂತ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇತ್ತೀಚೆಗೆ ರೈತರ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾವ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ರೈತರಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತಂದರೆ ಒಂದು ಕಡೆ ಈರುಳ್ಳಿ ಲಾಸ್ ಆಗಿದೆ, ಮತ್ತೊಂದು ಕಡೆ ಹೂವು ಲಾಸ್ ಆಗಿದೆ. ಹೀಗೆ ಒಂದಾದ ಮೇಲೆ ಒಂದು ರೈತರಿಗೆ ಬರೆ ಎಳಿತಾ ಹೋದರೆ ನಾವು ಯಾವ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ರೈತರಲ್ಲಿ ಸಾಕಷ್ಟು ಒಂದು ರೀತಿ ಗೊಂದಲ ಮೂಡಿರ್ತಕ್ಕಂಥದ್ದು. ಇದಕ್ಕೆ ಸೂಕ್ತ ನಿದರ್ಶನ ಎಂಬಂತೆ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಇವಾಗ ಇದು ನೋಡ್ಬೋದು, ಈ ಬಾಳೆಗೊನೆ ಎಷ್ಟು ಫಲವತ್ತತೆಯಿಂದ ಬಂದು ಕೂಡಿದೆ. ಯಾಕಂತಂದರೆ ಇದು ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಗ್ರಾಮದಲ್ಲಿರ್ತಕ್ಕಂಥ ರೈತರ ಒಂದು ತೋಟ, ಇದು ಬಾಳೆ ತೋಟ. ಈ ನಿಜಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಬಾಯಿಗೆ ಬಂದಂಗೆ ಕೇಳ್ತಾ ಇರ್ತಕ್ಕಂಥದ್ದು ರೈತರಿಗೆ ಸಂಕಷ್ಟ ತಂದೊಟ್ಟಿರ್ತಕ್ಕಂಥದ್ದು. ಏನಂತಂದ್ರೆ ಕೇವಲ 2 ರೂಪಾಯಿಗೆ ಕೆಜಿ ಅಂತೆ ಒಂದು ಬಾಳೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ರೈತ ಸಿದ್ದಪ್ಪ ಅವರು ನಿಜಕ್ಕೂ ಕೂಡ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಯಾಕಂತಂದರೆ ಒಂದು ಎಕರೆ ಎಕರೆಗೆ ಬಾಳೆ ಹಾಕಿದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇಷ್ಟು ಇದನ್ನೆಲ್ಲ ಬೆಳಿಬೇಕಂತಂದರೆ ಸಾಕಷ್ಟು ಕಷ್ಟಪಡಬೇಕು, ಗೊಬ್ಬರ ಹಾಕಬೇಕು, ಕಾಲಕ್ಕೆ ಇದನ್ನ ಪೋಷಣೆ ಮಾಡಬೇಕು. ಆಗಿದ್ದಾಗ ಮಾತ್ರ ಇಂತಹ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ. ಆದರೆ ಬಾಳೆಯ ರೇಟ್ ಕುಸಿತದಿಂದಾಗಿ ಸಿದ್ದಪ್ಪ ಅವರು ನಿಜಕ್ಕೂ ಕೂಡ ಆಕ್ರೋಶದಲ್ಲಿ, ನೋವಿನಲ್ಲಿ ಒಂದು ಇಲ್ಲೇ ಜಮೀನಲ್ಲೇ ಬಾಳೆಗೊನೆಗಳನ್ನು ಬಿಟ್ಟಿರ್ತಕ್ಕಂಥದ್ದು, ಕಡಿಲಿಕ್ಕಾಗದೆ, ಮಾರುಕಟ್ಟೆಗೆ ತೆಗೆದುಕೊಂಡೋಗೋಕ್ಕಾಗದೆ ಇಲ್ಲೇ ಜಮೀನಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ಬೋದು ನೀವು. ಇವಾಗ ನಿಜಕ್ಕೂ ಕೂಡ ಏನಂತಂದರೆ ಈ ಒಂದು ರೇಟ್ ಡೌನ್ ಆಗಿದ್ದರಿಂದ ಕಡ್ದಾಕಿರ್ತಕ್ಕಂಥದ್ದು ಇಲ್ಲೂ ನೋಡ್ಬೋದು. ಈ ದೃಶ್ಯಗಳಲ್ಲಿ ಸಾಕಷ್ಟು ಏನಂತಂದರೆ ಹಾಕಿದ ಬಂಡವಾಳನೂ ಬರ್ತಿಲ್ಲ, ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತೈತೆ. ಏನು ಮಾಡೋದು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿದ್ದಪ್ಪನವರು ಈ ರೀತಿ ಒಂದು ನಾಶಪಡಿಸಿದ್ದಾರೆ. ಮತ್ತೊಂದು ಕಡೆ ಗೊನೆಯಲ್ಲೂ ಕೂಡ ಆಲ್ರೆಡಿ ಅಲ್ಲೇ ಇಟ್ಟಿರ್ತಕ್ಕಂಥದ್ದು. ರೈತರಿಗೆ ನಮ್ಮ ಜೊತೆ ಸಿದ್ದಪ್ಪರ ಇದ್ದಾರೆ, ಅವನ್ನೇ ಮಾತಾಡ್ತೀನಿ ನಾನು ಇವಾಗ. ರೇಟ್ ಇದಕ್ಕೆ ರೇಟ್ ಇದಕ್ಕೆ ನಾವು ಬಾಳೆಗೊನೆಲ್ಲ ಹಂಗೆ ಬಿಟ್ಕೊಂಡಿದ್ವಿ. ಮತ್ತೆ ಭಾಳ ಗೊಬ್ಬರ, ತೋಟಗಾರಿ ಇಲಾಖೆಗೆ ಗೊಬ್ಬರ ಎಲ್ಲ ಕೊಟ್ಟಿದ್ರು. ಅವರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ರು. ಎಲ್ಲ ಡ್ರಿಪ್ಪಿಗೆಲ್ಲ ಏನೇನು ಬೇಕೆಲ್ಲ ಕೊಟ್ಟಿದ್ರು. ಕೊಟ್ಟರು ಏನಾಯಿತು, ಚೆನ್ನಾಗಿ ಬಂತು ಬೆಳೆನೂ, ರೇಟ್ ಇಲ್ಲ ಆಗ್ಬಿಡ್ತು. ಯಾವ ಕಾರಣಕ್ಕೆ ರೇಟ್ ಡೌನ್ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಯಾಕಂದರೆ ಬೆಳೆ ಜಾಸ್ತಿ ಆಗಿರೋದಕ್ಕೆ ಕಾರಣ ಸ್ವಲ್ಪ ಇಳುವರಿ ಜಾಸ್ತಿ ಆಗೈತೆ. ಅದರಿಂದ ಸ್ವಲ್ಪ ಇದು ಡೌನ್ ಕಮ್ಮಿ ಆಯಿತು. ಬರೀ 2 ರೂಪಾಯಿ ಕೆಜಿ ಕೇಳ್ತಿದ್ದಾರೆ. ಏನು ಮಾಡೋಕೆ, ನಾವು ರೈತರು ಇಷ್ಟ ಕುಡಿದ್ರು ತೀರಲ್ಲ. ಅದು ಇದರಲ್ಲಿ ಇದೀವಿ ನಾವು ಈಗ. ಎಷ್ಟು ಎಕರೆಗೆ ನೀವು ಬಾಳೆ ಹಾಕಿದ್ರಾ? ಬಾಳೆ ಎಷ್ಟು ಎಕರೆಗೆ ಹಾಕಿದ್ರೆ ಟೋಟಲ್ ಎಷ್ಟು ಖರ್ಚು ಬರುತ್ತೆ ನಿಮಗೆ? ನಾವು ಬಾಳೆ ಒಂದು ಎಕರೆಗೆ ಹಾಕಿದ್ವಿ. ಒಂದು ಬಾಳೆನ ಒಂದು ಎಕರೆಗೆ 1.5 ಲಕ್ಷ ರೂಪಾಯಿದು 2 ಲಕ್ಷ ರೂಪಾಯಿ ಖರ್ಚು ಬರ್ತೈತಪ್ಪ. ಈಗ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ? ಈಗ 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿದಿರಾ ಒಂದು ಎಕರೆಗೆ. ಈಗ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ? ಲಾಸ್ ಅಂದ್ರೆ 3-4 ಲಕ್ಷ ರೂಪಾಯಿ ಅಂತೂ ಲಾಸ್ ಆಗ್ಬಿಡುತ್ತೆ ನಮಗೆ. ಯಾರು ಬಂದು ಇಲ್ಲಿ ಕೇಳೋರು ಇಲ್ಲಂಗೆ ಆಗ್ಬಿಡುತ್ತೆ ರೈತರು. ಈ ಮೂಲಕ ಅಧಿಕಾರಿಗಳಿಗೆ ಏನು ಕೇಳ್ಕೊಂತೀರಾ ನೀವು? ಪರಿಹಾರ ಕೊಡು ಅಂತ ಕೇಳ್ಕೊಂತೀವಿ ನಾವು ಅಷ್ಟೇ. ಅಧಿಕಾರಿಗಳಿಗೆ ಇನ್ನೇನು, ನಾವು ತೋಟಗಾರಿ ಇಲಾಖೆಯವರು ಅವರು ಬಂದಿದ್ರು, ಯಾರೋ 1-2-3 ಬಂದು ನೋಡ್ಕೊಂಡಿದ್ರು, ಏನಾರು ಮಾಡೋಣ ಅಂದರು. ಅವರು ಮತ್ತೆ ತಿರುಗಿ ನೋಡಿಲ್ಲ ಈ ಕಡೆಗೆ. ಇನ್ನಾದರೂ ಕೂಡ ಮಾಡ್ಬೇಕಾಯ್ತು, ಅವರು ಬಂದಿಲ್ಲ. ಅವರು ಗೊಬ್ಬರ ಕೊಟ್ಟಿದ್ರು, ನೋಡ್ಕೊಂಬರ್ತೀವಿ, ಸರ್ವೆ ಬರ್ತೀವಿ ಅಂದರು. ಇದುವರೆಗೆ ಆಯಿತು, ಬಂದಿಲ್ಲ. ಇದಿಷ್ಟು ರೈತ ಸಿದ್ದಪ್ಪನವರ ನೋವಿನ ಮಾತಾಗಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತನ ನೋವಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.